ತಂದೆಯವರೀಗ ಬಿಜೆಪಿಯಲ್ಲಿದ್ದಾರೆ. ಹಾಲಿ ವಿಧಾನ ಪರಿಷತ್ ಸದಸ್ಯರು. ಅದರಲ್ಲೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಸೊ ತಂದೆಯವರ ಬಿಜೆಪಿಯಲ್ಲಿರುವಂಥ ಹೊತ್ತಿನಲ್ಲಿ ನಿಮ್ಮ ಆಯ್ಕೆ ಯಾಕೆ ಕಾಂಗ್ರೆಸ್ ಆಯಿತು? ನಾನು ನಿಮ್ಗೆ ಹೇಳ್ದಂಗೆ ನಾವೆಲ್ಲರೂ ನಮ್ಮ ಕರ್ಮಕ್ಷೇತ್ರನ ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಸಂಬಂಧಗಳು, ಅಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಲೈಫ್, ವೈಯಕ್ತಿಕವಾದ ಜೀವನ ಬರಲ್ಲ. ನಿಮ್ಮ ಕರ್ಮಕ್ಷೇತ್ರ ಅದು ಸಪ್ರೇಟಾಗೇ ಇರುತ್ತೆ. ಅದನ್ನು ನನ್ನ ಕ್ಷೇತ್ರ ಇದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೆ ಮುಖ್ಯವಾದಿದ್ದು ನನ್ನ ಜನರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಂತ. ನನ್ನ ಜನರಿಗೆ ನಾನು ಎಲ್ಲಿ ನಾನು ಕೆಲಸ ಮಾಡಬಹುದು, ಒಳ್ಳೆ ಕೆಲಸ ಮಾಡಬಹುದು ಅಂತ ಅದು ನನಗೆ ಮುಖ್ಯವಾದ ವಿಷಯ. ನನಗನ್ಸುತ್ತೆ ನಾನು ಈ ರಸ್ತೆಯಲ್ಲಿ ಹೋದರೆ ನನ್ನ ಜನರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೋದು ಅಂತ. ನನಗೆ ಇಲ್ಲಿಯವರು ಅಲ್ಲಿಯವರು ಅದು ಮುಖ್ಯ ಅಲ್ಲ. ನನಗೆ ಮುಖ್ಯವಾದದ್ದು ನನ್ನ ಜನರಿಗೆ ಅವ್ರಿಗೇನು ಇಷ್ಟ ಆಗುತ್ತೋ ಅವರ ಸೇವೆಯಲ್ಲಿರಬೇಕು ಅಂತ ನನ್ನ ಡಿಸಿಷನ್ ಅದು. ತಂದೆಯವರೀಗ ಬಿಜೆಪಿಯಲ್ಲಿದ್ದಾರೆ. ಹಾಲಿ ವಿಧಾನ ಪರಿಷತ್ ಸದಸ್ಯರು. ಅದರಲ್ಲೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಸೊ ತಂದೆಯವರ ಬಿಜೆಪಿಯಲ್ಲಿರುವಂಥ ಹೊತ್ತಿನಲ್ಲಿ ನಿಮ್ಮ ಆಯ್ಕೆ ಯಾಕೆ ಕಾಂಗ್ರೆಸ್ ಆಯಿತು? ನಾನು ನಿಮ್ಗೆ ಹೇಳ್ದಂಗೆ ನಾವೆಲ್ಲರೂ ನಮ್ಮ ಕರ್ಮಕ್ಷೇತ್ರನ ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಸಂಬಂಧಗಳು, ಅಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಲೈಫ್, ವೈಯಕ್ತಿಕವಾದ ಜೀವನ ಬರಲ್ಲ. ನಿಮ್ಮ ಕರ್ಮಕ್ಷೇತ್ರ ಅದು ಸಪ್ರೇಟಾಗೇ ಇರುತ್ತೆ. ಅದನ್ನು ನನ್ನ ಕ್ಷೇತ್ರ ಇದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೆ ಮುಖ್ಯವಾದಿದ್ದು ನನ್ನ ಜನರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಂತ. ನನ್ನ ಜನರಿಗೆ ನಾನು ಎಲ್ಲಿ ನಾನು ಕೆಲಸ ಮಾಡಬಹುದು, ಒಳ್ಳೆ ಕೆಲಸ ಮಾಡಬಹುದು ಅಂತ ಅದು ನನಗೆ ಮುಖ್ಯವಾದ ವಿಷಯ. ನನಗನ್ಸುತ್ತೆ ನಾನು ಈ ರಸ್ತೆಯಲ್ಲಿ ಹೋದರೆ ನನ್ನ ಜನರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೋದು ಅಂತ. ನನಗೆ ಇಲ್ಲಿಯವರು ಅಲ್ಲಿಯವರು ಅದು ಮುಖ್ಯ ಅಲ್ಲ. ನನಗೆ ಮುಖ್ಯವಾದದ್ದು ನನ್ನ ಜನರಿಗೆ ಅವ್ರಿಗೇನು ಇಷ್ಟ ಆಗುತ್ತೋ ಅವರ ಸೇವೆಯಲ್ಲಿರಬೇಕು ಅಂತ ನನ್ನ ಡಿಸಿಷನ್ ಅದು. ತಂದೆಯವರೀಗ ಬಿಜೆಪಿಯಲ್ಲಿದ್ದಾರೆ. ಹಾಲಿ ವಿಧಾನ ಪರಿಷತ್ ಸದಸ್ಯರು. ಅದರಲ್ಲೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಸೊ ತಂದೆಯವರ ಬಿಜೆಪಿಯಲ್ಲಿರುವಂಥ ಹೊತ್ತಿನಲ್ಲಿ ನಿಮ್ಮ ಆಯ್ಕೆ ಯಾಕೆ ಕಾಂಗ್ರೆಸ್ ಆಯಿತು? ನಾನು ನಿಮ್ಗೆ ಹೇಳ್ದಂಗೆ ನಾವೆಲ್ಲರೂ ನಮ್ಮ ಕರ್ಮಕ್ಷೇತ್ರನ ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಸಂಬಂಧಗಳು, ಅಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಲೈಫ್, ವೈಯಕ್ತಿಕವಾದ ಜೀವನ ಬರಲ್ಲ. ನಿಮ್ಮ ಕರ್ಮಕ್ಷೇತ್ರ ಅದು ಸಪ್ರೇಟಾಗೇ ಇರುತ್ತೆ. ಅದನ್ನು ನನ್ನ ಕ್ಷೇತ್ರ ಇದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೆ ಮುಖ್ಯವಾದಿದ್ದು ನನ್ನ ಜನರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಂತ. ನನ್ನ ಜನರಿಗೆ ನಾನು ಎಲ್ಲಿ ನಾನು ಕೆಲಸ ಮಾಡಬಹುದು, ಒಳ್ಳೆ ಕೆಲಸ ಮಾಡಬಹುದು ಅಂತ ಅದು ನನಗೆ ಮುಖ್ಯವಾದ ವಿಷಯ. ನನಗನ್ಸುತ್ತೆ ನಾನು ಈ ರಸ್ತೆಯಲ್ಲಿ ಹೋದರೆ ನನ್ನ ಜನರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೋದು ಅಂತ. ನನಗೆ ಇಲ್ಲಿಯವರು ಅಲ್ಲಿಯವರು ಅದು ಮುಖ್ಯ ಅಲ್ಲ. ನನಗೆ ಮುಖ್ಯವಾದದ್ದು ನನ್ನ ಜನರಿಗೆ ಅವ್ರಿಗೇನು ಇಷ್ಟ ಆಗುತ್ತೋ ಅವರ ಸೇವೆಯಲ್ಲಿರಬೇಕು ಅಂತ ನನ್ನ ಡಿಸಿಷನ್ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.